ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಡೆವಿಲ್ ತಂಡ. ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗುತ್ತೆ. ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಡೆವಿಲ್ ಸಿನಿಮಾದ ಹಾಡು ರಿಲೀಸ್. ಇದ್ರೆ ನೆಮ್ಮದಿಯಾಗಿ ಇರಬೇಕು ಸಾಂಗ್ ರಿಲೀಸ್ಗೆ ಸಿದ್ಧತೆ ಆರಂಭವಾಗಿದೆ. ಇದು ಡೆವಿಲ್ ಸಿನಿಮಾದ ಮೊದಲ ಹಾಡು. ದರ್ಶನ್ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ ಪೋಸ್ಟ್ ಹಾಕಲಾಗಿದೆ. ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ಒಂದು ಕಡೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದೇ ಕಾರಣಕ್ಕಾಗಿ ಸಾಂಗ್ ರಿಲೀಸ್ ಮುಂದೂಡಿಕೆ ಆಗಿತ್ತು. ಇದೀಗ ಡೇಟು ಫಿಕ್ಸ್ ಆಗಿದೆ, ಟೈಮು ಕೂಡ ಫೈನಲ್ ಆಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ನಟ ದರ್ಶನ್ ಅವರ ಟ್ವಿಟರ್ ಅಕೌಂಟ್ ಇದು. ಇದನ್ನು ಹ್ಯಾಂಡಲ್ ಮಾಡ್ತಾ ಇರೋದು ವಿಜಯಲಕ್ಷ್ಮಿ ಅವರು. ಈ ಹಿಂದೆ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ರು ಭಾವನಾತ್ಮಕವಾಗಿ, ಇನ್ನು ಮುಂದೆ ನಾನು ದರ್ಶನ್ ಅವರ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಹ್ಯಾಂಡಲ್ ಮಾಡ್ತೀನಿ, ಸಿನಿಮಾ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಒಂದು ಪೋಸ್ಟನ್ನು ಹಾಕಿದ್ರು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯ ಪೋಸ್ಟ್ ಅಂತ ಹೇಳಿ. ಇದ್ರೆ ನೆಮ್ಮದಿಯಾಗಿ ಇರಬೇಕು. ಈ ಸಾಂಗ್ ರಿಲೀಸ್ ಆಗುತ್ತೆ 24ನೇ ತಾರೀಕು 10 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ. ದಿ ಡೆವಿಲ್ ಸಿನಿಮಾದ ಬಹು ನಿರೀಕ್ಷಿತ ಸಿನಿಮಾ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ರವಿ, ನಾವು ನೋಡ್ತಾ ಇದ್ವಿ ಸಾಕಷ್ಟು ಕುತೂಹಲ ಇದೆ ಸಿನಿಮಾ ಬಗ್ಗೆ, ದಿ ಡೆವಿಲ್ ಸಿನಿಮಾ ಬಗ್ಗೆ. ಒಂದು ಕಡೆ ನಟ ದರ್ಶನ್ ಅವರು ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಇಲ್ಲ. ಆದರೂ ಕೂಡ ಸಿನಿಮಾ ತಂಡ ಪ್ರಚಾರಕ್ಕೆ ಮುಂದಾಗಿದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಸ್ ಮಹೇಶ್, ಯಾಕಂತಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಏನೊಂದು ಸಾಂಗ್ ಏನಿದೆ. ಯಾಕಂದ್ರೆ ದರ್ಶನ್ ಅವರ ಒಂದು ಸಂದರ್ಶನದಲ್ಲಿ ತುಂಬಾ ವೈರಲ್ ಆದಂತಹ ಈ ಪದ ಅಂತಾನೆ ಹೇಳ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಒಂದು ನಿರೀಕ್ಷೆ ಇರುವಂತದ್ದು ಡೆವಿಲ್ ಸಿನಿಮಾದ ಮೇಲೆ. ಯಾಕಂದ್ರೆ ಎಲ್ಲವೂ ಸರಿ ಹೋಯ್ತು, ಸಿನಿಮಾ ಶೂಟಿಂಗ್ ಎಲ್ಲ ಆಯ್ತು, ತದನಂತರದಲ್ಲಿ ಸಿನಿಮಾ ಇನ್ನೇನು ರಿಲೀಸ್ ಆಗ್ಬೇಕು, ಆಗಸ್ಟ್ 15ಕ್ಕೆ ಸಿನಿಮಾ ಸಾಂಗ್ ಕೂಡ ರಿಲೀಸ್ ಆಗ್ಬೇಕಾಗಿತ್ತು. ಅವತ್ತೇ ರೇಣುಕಾ ಏನೋ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲು ಮತ್ತೆ ಸೇರಿದ್ರು. ಬಟ್ ಅದೇ ನಿಟ್ಟಿನಲ್ಲಿ ಇವಾಗ ಏನಂತಂದ್ರೆ ಆಗಸ್ಟ್ 24ಕ್ಕೆ 10:05ಕ್ಕೆ ಸಾಂಗ್ ರಿಲೀಸ್ ಆಗ್ತಿರುವಂತದ್ದು ಅಭಿಮಾನಿಗಳಲ್ಲಿ ಎಲ್ಲೋ ಒಂದ್ ಕಡೆ ದುಃಖದ ನಡುವೆ ಕೆಲವೊಂದಿಷ್ಟು ಸಂತೋಷದ ವಿಚಾರವನ್ನ ಇವತ್ತೇನು ತೂಗುದೀಪ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ತೂಗುದೀಪ ಅವ್ರು ಏನು ಇತ್ತೀಚೆಗೆ ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿದ್ರು. ಬಟ್ ಡೆವಿಲ್ ಸಿನಿಮಾ ವಿಚಾರ ಇರಬಹುದು ಮತ್ತು ವೈಯಕ್ತಿಕವಾದಂತಹ ಕೆಲವೊಂದಿಷ್ಟು ವಿಷಯಗಳನ್ನ ನಾನೇ ಮುಂದೆ ನಿಂತ್ಕೊಂಡು ಎಲ್ಲವನ್ನ ಕೂಡ ಟ್ವೀಟ್ ಮಾಡ್ತಾ ಇರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಕೂಡ 24ಕ್ಕೆ ಏನ್ ಅಕ್ಟೋಬರ್ ಇದಕ್ಕೆ ಆಗಸ್ಟ್ 24ಕ್ಕೆ ಏನ್ ರಿಲೀಸ್ ಆಗ್ತಾ ಇರುವಂತ ಸಾಂಗ್ ಏನಿದೆ, ತಾವು ನಿಟ್ಟಿನಲ್ಲಿ ನೋಡುವಂತದ್ದು ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಗೆ ಒಂದು ಖುಷಿ ಕೊಟ್ಟಂತಹ ಒಂದು ವಿಚಾರ ಅಂತಾನೆ ಹೇಳ್ಬೋದು ಮಹೇಶ್. ಒಂದ್ ಕಡೆ ನೋಡಿ, ನಟ ದರ್ಶನ್ ಅವರು ಜೈಲು ಪಾಲಾದ ನಂತರ ಅಭಿಮಾನಿಗಳಲ್ಲಿ ಒಂದಿಷ್ಟು ನಿರಾಸೆ ಇದ್ದೇ ಇದೆ. ನಿರಾಸೆಯಲ್ಲಿರುವಂತಹ ಅಭಿಮಾನಿಗಳಿಗೆ ಈ ಸಾಂಗ್ ರಿಲೀಸ್ ಒಂದಿಷ್ಟು ಉತ್ಸಾಹವನ್ನ ಕೊಡಬಹುದಾ, ನಿರೀಕ್ಷೆ ಮಾಡಬಹುದಾ, ಒಂದಿಷ್ಟು ಟ್ರೆಂಡ್ ಆಗುತ್ತೆ ಅಂತ? ಖಂಡಿತವಾಗ್ಲು. ಯಾಕಂತಂದ್ರೆ ಡೆವಿಲ್ ಸಿನಿಮಾವನ್ನ ನೋಡ್ತಾ ಇದ್ದಾಗ ನಾವು ಪ್ರತಿ ಏನು ಶೂಟಿಂಗ್ ಶುರುವಾದ ಹಂತದಿಂದ ಹಿಡಿದು ಮುಗಿಯುವ ಹಂತದವರೆಗೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿತ್ತು. ಯಾಕಂದ್ರೆ ಅವರ ಟೀಸರ್ಗಳಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಯಾವತ್ತೂ ಒಂದು ಮಾಡದಿರುವಂತಹ ಒಂದು ಪಾತ್ರದ ಮೂಲಕ ದರ್ಶನ್ ಅವರು ವಿಭಿನ್ನವಾದಂತಹ ಶೈಲಿಯ ಮೂಲಕ ಟೀಸರ್ ಅನ್ನ ಲಾಂಚ್ ಮಾಡಿದ್ರು. ಅದ ನಂತರದಲ್ಲಿ ಅದರಲ್ಲಿರುವಂತಹ ಪಾತ್ರ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮುರುಗನಿತ್ತು. ಅವತ್ತೇ ಕೂಡ ಮಿಲನ ಪ್ರಕಾಶ್, ಯಾಕಂತಂದ್ರೆ ಮಿಲನ ಸಿನಿಮಾ ಕೂಡ ಅದ್ಭುತವಾಗಿ ಕಟ್ಕೊಟ್ಟಂತಹ ಮತ್ತು ದರ್ಶನ ಜೊತೆಗೆ ತಾರಕ್ ಸಿನಿಮಾ ಮಾಡಿದಂತಹ ಒಬ್ಬ ಮಿಲನ ಪ್ರಕಾಶ್ ಅವರು ಒಂದು ಅದ್ಭುತವಾದಂತಹ ಸಿನಿಮಾವನ್ನ ಕಟ್ಕೊಟ್ಟಿದ್ರು. ಬಟ್ ಅದೇ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಮಿಲನ ಪ್ರಕಾಶ್ ಕೂಡ ಹೇಳಿದ್ರು. ಇಲ್ಲ, ಅದ್ಭುತವಾದಂತಹ ಒಂದು ಪಾತ್ರವಾಗಿತ್ತು ಇದು. ಯಾಕಂದ್ರೆ ದರ್ಶನ್ ಅವರಿಗೆ ಒಂದು ಬೇರೆ ರೀತಿಯಾದಂತಹ ಒಂದು ಪಾತ್ರವನ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ಕೂಡ ಹಿಂದೆ ಕೂಡ ಕೆಲವೊಂದಿಷ್ಟು ಸಂದರ್ಶನಗಳು ಕೂಡ ಹೇಳ್ಕೊಂಡಿದ್ರು. ಬಟ್ ಅದೇ ನಿಟ್ಟಿನಲ್ಲಿ ಅಭಿಮಾನಿಗಳು ಕೂಡ ಅಷ್ಟೇ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಬಟ್ ಅದೇ ಕೊನೆಯದಾಗಿ ನಾವು ಮಾತಾಡ್ದಂಗೆ, ಯಾಕಂತಂದ್ರೆ ಸಾರಥಿ ಸಿನಿಮಾ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಕೂಡ ಜೈಲ್ವಾಸದಲ್ಲಿದ್ರು. ಬಟ್ ಅದು ಕೂಡ ಅವ್ರ ರಿಲೀಸ್ ಆಗಿ ದೊಡ್ಡ ಯಶಸ್ಸನ್ನ ಕಂಡಿತ್ತು. ಅದೇ ನಿಟ್ಟಿನಲ್ಲಿ ಡೆವಿಲ್ ಸಿನಿಮಾ ಕೂಡ ಇವಾಗ ದರ್ಶನ್ ಅವರು ಕೂಡ ಮೇಮಂದ್ರಿಗೆ ಒಂದು 6 ರಿಂದ 7 ತಿಂಗಳವರೆಗೂ ಜೈಲಲ್ಲಿ ಇರಬೇಕಾಗುವಂತಹ ಒಂದು ಪರಿಸ್ಥಿತಿ ಇರುವಂತದ್ರಿಂದ ಡೆವಿಲ್ ಕೂಡ ಸಿನಿಮಾ ರಿಲೀಸ್ ಆದ್ರೆ ಅದೇ ನಿಟ್ಟಿನಲ್ಲಿ ಕೂಡ ಯಶಸ್ಸಾಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಮಹೇಶ್. ಓಕೆ, ಧನ್ಯವಾದ ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಸದ್ಯ ಸೆಂಟ್ರಲ್ ಜೈಲಲ್ಲಿದ್ದಾರೆ ನಟ ದರ್ಶನ್. ಹದ್ದಿನ ಕಣ್ಣನ್ನ ಇಡಲಾಗಿದೆ. ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ವಿವಿಐಪಿ ಟ್ರೀಟ್ಮೆಂಟ್ ಇಲ್ಲ.
ರಾಜ ಆತಿಥ್ಯ ಕೇಸ್ನಿಂದ ಕಾರಾಗೃಹ ಇಲಾಖೆ ಅಲರ್ಟ್ ಆಗಿದೆ. ದರ್ಶನ್ ಅವರ ಸೆಲ್ ಸುತ್ತಮುತ್ತ ಕ್ಯಾಮೆರಾಗಳ ಅಳವಡಿಕೆಯಾಗಿದೆ. ಜೈಲಲ್ಲಿರುವಂಥ ಆರೋಪಿ ನಟ ದರ್ಶನ್ ಚಲನವಲನ ಸೆರೆಯಾಗ್ತಾ ಇದೆ. ಜೈಲು ಸಿಬ್ಬಂದಿ ಕೂಡ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಒಂದು ಕಡೆ ನಟ ದರ್ಶನ್ ಅವರು ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಎಡವಟ್ಟುಗಳಾಗಿದ್ವು, ಯಾವ ರೀತಿಯಾಗಿ ನಟ ದರ್ಶನ್ ಇದ್ರು, ಚೇರು, ಕಾಫಿ, ಸಿಗರೇಟು, ಫೋನು, ವಿಡಿಯೋ ಕಾಲು ಎಲ್ಲವೂ ಕೂಡ ರಾಜ ಆತಿಥ್ಯ. ಅದನ್ನು ನೋಡಿ ಅವರ ಅಭಿಮಾನಿಗಳು ನಮ್ಮ ಬಾಸು ಎಲ್ಲಿದ್ರೂ ಕೂಡ ರಾಜ ಬಾಸೆ ಅನ್ನೋ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕ್ತಾ ಇದ್ರು. ಇದೇ ವಿಚಾರ ತುಂಬ ಸೀರಿಯಸ್ ಆಗಿತ್ತು. ವಿಚಾರಣಾ ಅಧೀನ ಕೈದಿಗೆ ಇಷ್ಟೆಲ್ಲ ಸೌಲಭ್ಯ ಇದೆಯಾ ಜೈಲಲ್ಲಿ ಅನ್ನುವ ಪ್ರಶ್ನೆ ಉದ್ಭವವಾಗಿತ್ತು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅದಾದ ನಂತರ ಬೇಲ್ ಸಿಕ್ತು, ಬೇಲ್ನಲ್ಲಿ ಇದ್ದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಜೈಲಲ್ಲಿ ಇದ್ದಂತಹ ವ್ಯವಸ್ಥೆಯ ಬಗ್ಗೆ, ಜೈಲು ಸಿಬ್ಬಂದಿ ಮಾಡಿದಂಥ ಎಡವಟ್ಟಿನ ಬಗ್ಗೆ ಈ ವ್ಯಕ್ತಿ ಅಂದರೆ ನಟ ದರ್ಶನ್ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ದುರುಪಯೋಗ ಮಾಡಿಕೊಂಡ್ರು, ಜೈಲಿನಲ್ಲಿ ಇದ್ದಾಗ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಿದ್ರು, ಯಾರ ಜೊತೆಯಲ್ಲಿ ಫೋಟೋವನ್ನು ತೆಗೆದುಕೊಂಡಿದ್ರು, ಎಲ್ಲವೂ ಕೂಡ ಪರಿಗಣಿಸಿರುವಂಥ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಿತು. ಜೊತೆಗೆ ಬೇಲ್ ರದ್ದು ಮಾಡಿದ್ದಲ್ಲ, ಒಂದಿಷ್ಟು ಗೈಡ್ಲೈನ್ಸನ್ನು ಕೂಡ ರಿಲೀಸ್ ಮಾಡಿದೆ. ಜೈಲಲ್ಲಿ ಇದು ರಿಪೀಟ್ ಆಗಬಾರ್ದು. ನೋಡಿ, ಜೈಲಿನಲ್ಲಿ ಇರುವಂಥ ವಿಡಿಯೋ ಬ್ಯಾಕಪ್ ಕೂಡ ಇರುತ್ತೆ, 30 ದಿನದವರೆಗೆ ಬ್ಯಾಕಪ್ ಕೂಡ ಇರುತ್ತೆ. ದರ್ಶನ್ ಜೈಲಲ್ಲಿ ಇದ್ದಷ್ಟು ದಿನ ವಿಡಿಯೋ ರೆಕಾರ್ಡ್ ಆಗುತ್ತೆ. ಯಾರೇ ವಿಸಿಟರ್ಸ್ ಬಂದರೂ ಕೂಡ ಕ್ಯೂನಲ್ಲಿ ಬರಲು ಸೂಚನೆಯನ್ನ ಕೊಡಲಾಗಿದೆ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಸರತಿ ಸಾಲಲ್ಲಿ ಬರಬೇಕು, ನಿಂತ್ಕೋಬೇಕು, ಭೇಟಿ ಮಾಡಬೇಕು, ಹೋಗಬೇಕು. ಜೈಲಲ್ಲಿ ಸ್ಪೆಷಲ್ ಎಂಟ್ರಿ ನೋಡಿ, ನಟ ದರ್ಶನ್ ಅವರಿಗೆ ಅಂತ ಹೇಳಿ ಕಳೆದ ಬಾರಿ ಒಂದಿಷ್ಟು ಸೌಲಭ್ಯ ಇತ್ತು, ಸ್ಪೆಷಲ್ ಎಂಟ್ರಿಗಳು ಕೂಡ ಇತ್ತು. ಇದೇ ಕಾರಣಕ್ಕಾಗಿ ಸ್ಯಾಂಡಲ್ವುಡ್ನ ಒಂದಿಷ್ಟು ಮಂದಿ ಹೋಗ್ತಾ ಇದ್ರು, ಬರ್ತಾ ಇದ್ರು. ಬಟ್ ಈ ಬಾರಿ ಯಾವುದೇ ರೀತಿಯ ಸ್ಪೆಷಲ್ ಎಂಟ್ರಿ ಕೊಡಬಾರದು ಅಂತ ಬಿ ದಯಾನಂದ್ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿ ದಯಾನಂದ್ ಅವರು ಈ ಹಿಂದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದರು. ಆಗ ದರ್ಶನ್ ಅವರ ಅರೆಸ್ಟ್ ಆಗಿತ್ತು. ಅದಾದ ಬಳಿಕ ಈಗ ಕಾರಾಗೃಹದ ADGP ಆಗಿದ್ದಾರೆ. ಅವರು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬಾರ್ದು, ಕೊಟ್ಟರೆ ಕ್ರಮ ಆಗುತ್ತೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೆ ಜೈಲಲ್ಲಿ ಇದ್ದರೂ ಕೂಡ ನೆಮ್ಮದಿ ಇಲ್ಲ.